ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ರುಬ್ಬಿದ ಮಸಾಲೆಯಿಂದ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕದೆ ಬೆಂಡೆಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಸಾಂಬಾರನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ತೊಗರಿ ಬೇಳೆಯನ್ನು ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ನಷ್ಟು ತೊಗರಿ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ತೊಗರಿ ಬೇಳೆಯನ್ನು ಚೆನ್ನಾಗಿ ಮೊದಲಿಗೆ 3-4 ಸಲ ನೀರನ್ನು ಹಾಕಿ ತೊಳೆದುಕೊಳ್ಳಿ. ನಿಮಗೆ ಸಾಂಬಾರ್ನ ಕನ್ಸಿಸ್ಟೆನ್ಸಿ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗರಿ ಬೇಳೆಯನ್ನು ಹಾಕಿ. ಇದಕ್ಕೆ 3-4 ಸಲ ನೀರನ್ನು ಹಾಕೊಂಡು ತೊಳೆದಾಗಿದೆ. ಈಗ ಇದನ್ನು ಕುಕ್ಕರ್ಗೆ ಹಾಕೋಣ. ಈಗ ಒಂದು ಕುಕ್ಕರ್ನಲ್ಲಿ ಈ ತೊಳೆದುಕೊಂಡ ತೊಗರಿ ಬೇಳೆಯನ್ನು ಹಾಕ್ತಿದ್ದೇನೆ. ಇದು ಬೇಯಲಿಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿಕೊಳ್ಳಿ. ಕೆಲವರು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳುವಾಗ ಇದು ಜಾಸ್ತಿ ಹೊರಗೆ ಬರಬಾರ್ದು ಅಂತ 1 ಸ್ಪೂನ್ ಅಡಿಗೆ ಎಣ್ಣೆಯನ್ನು ಹಾಕ್ತಾರೆ. ಬೇಕಾದ್ರೆ ನೀವು ಅದನ್ನು ಹಾಕ್ಕೊಳ್ಬೋದು. ಈಗ ವೆಂಟ್ ಅನ್ನು ಹಾಕಿಕೊಂಡು ನಾನಿಲ್ಲಿ 4 ವಿಸಿಲ್ ತೆಗೆದು ಬೇಯಿಸ್ಕೊಂಡಿದ್ದೇನೆ. ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಂದು ವಿಸ್ಕ್ನ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದನ್ನು ಬದಿಗಿಡೋಣ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾವು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ತುಂಡು ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 10-12 ಬೆಂಡೆಕಾಯಿ ತೆಗೆದುಕೊಂಡಿದ್ದೇನೆ. ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರ್ ಮಾಡ್ತೀರೋ ಆ ಪಾತ್ರೆಗೆ ಬೇಯಿಸಿದ್ದ ಬೇಳೆಯನ್ನು ಹಾಕಿ, ನಂತರ ಒಂದು ದೊಡ್ಡ ಟೊಮ್ಯಾಟೊವನ್ನು ಈ ರೀತಿ ತುಂಡು ಮಾಡಿಕೊಂಡು ಹಾಕಿ. ಇದರ ಜೊತೆಗೆ ನಾವು ತುಂಡು ಮಾಡಿಕೊಂಡ ಬೆಂಡೆಕಾಯಿಯನ್ನು ಸಹ ಹಾಕಬೇಕು. ನಾವು ಈ 2 ತರಕಾರಿ ಬಿಟ್ಟರೆ ಬೇರೆ ಯಾವುದೇ ತರಕಾರಿಯನ್ನು ಈ ಸಾಂಬಾರಿಗೆ ಉಪಯೋಗಿಸೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದು ಕನ್ಸಿಸ್ಟೆನ್ಸಿ ಇವಾಗ ದಪ್ಪ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ. ಯಾಕಂದ್ರೆ ನಾವು ಇದನ್ನೀಗ ಕುದಿಸ್ಲಿಕ್ಕೆ ಇಡ್ತಿದ್ದೇವೆ. ಸೊ ಇದು ಜಾಸ್ತಿ ದಪ್ಪ ಇದ್ರೆ ತಳ ಹಿಡಿತದೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದನ್ನು ಗ್ಯಾಸ್ನ ಉರಿ ಮೇಲೆ ಬೇಯಲಿಕ್ಕಿಡಿ. ಯೂಶ್ವಲಿ ನಾವು ಸಾಂಬಾರನ್ನು ಮಾಡೋವಾಗ ನೀರುಳ್ಳಿ, ಕ್ಯಾರೆಟ್, ಬೀನ್ಸ್, ಬದನೆಕಾಯಿ ಎಲ್ಲ ಯೂಸ್ ಮಾಡ್ತೇವೆ. ಆದರೆ ಈ ಬೆಂಡೆಕಾಯಿ ಸಾಂಬಾರ್ಗೆ ಕೇವಲ ಬೆಂಡೆಕಾಯಿ ಮತ್ತು ಟೊಮೆಟೊ ಮಾತ್ರ ಹಾಕೋದು. ಸೊ ಬೇರೆ ತರಕಾರಿಗೆ ಕಂಪೇರ್ ಮಾಡಿದ್ರೆ ಬೆಂಡೆಕಾಯಿ ಬೇಗನೆ ಬೇಯುತ್ತದೆ. ಹಾಗಾಗಿ ನೀವು ಇದನ್ನು ಕ್ವಿಕ್ ಆಗಿ ಮಾಡಬಹುದು. ನಾವೀಗ ಕ್ವಿಕ್ ಆಗಿ ಇದರ ಮಸಾಲೆಯನ್ನು ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಯನ್ನು ಹುರಿಬೇಕು. ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 5 ಬ್ಯಾಡಗಿ ಒಣಮೆಣಸನ್ನು ಚೆನ್ನಾಗಿ ಹುರಿಯಿರಿ. ನಿಮಗೆ ಗುಂಟೂರು ಒಣಮೆಣಸನ್ನು ಕೂಡ ಹಾಕಬೇಕು ಅಂತ ಇದ್ರೆ ನೀವು ಕ್ವಾಂಟಿಟಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. 2 ಗುಂಟೂರು ಒಣಮೆಣಸು ಮತ್ತೆ 3 ಬ್ಯಾಡಗಿ ಒಣಮೆಣಸನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬಹುದು. ಈ ಹುರಿದುಕೊಂಡ ಒಣಮೆಣಸನ್ನು ನಾನು ಒಂದು ಪ್ಲೇಟ್ಗೆ ವರ್ಗಾಯಿಸಿಕೊಂಡು ಪುನಃ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ತೇನೆ. 1 ತುಂಡು ಹಿಂಗಿನ ಪೇಸ್ಟ್ ಅನ್ನು ಹಾಕಿಕೊಂಡು 2 ಬದಿ ಚೆನ್ನಾಗಿ ಹುರಿಯಿರಿ. ಹಿಂಗನ್ನು ಹುರಿಯುವಾಗ ಗ್ಯಾಸ್ನ ಉರಿ ತುಂಬಾ ಕಡಿಮೆ ಇರಬೇಕು. ಸ್ವಲ್ಪ ಹೊತ್ತಿನ ನಂತರ ಈ ರೀತಿ ಕಂದು ಬಣ್ಣ ಬರ್ತದೆ. ಈಗ ಹಿಂಗನ್ನು ಹೊರಗೆ ತೆಗೆದು ಮುಂದಿನ ಸಾಮಗ್ರಿಯನ್ನು ಹಾಕೋಣ. ಇದಕ್ಕೀಗ 1 ಚಮಚ ಉದ್ದಿನ ಬೇಳೆಯನ್ನು ಹಾಕಿ ಹುರಿಯಿರಿ. ಇದರ ನಂತರ ಅರ್ಧ ಚಮಚ ಕಡಲೆಬೇಳೆಯನ್ನು ಹಾಕಿ, ಒಂದು 8-9 ಕರಿಮೆಣಸನ್ನು ಹಾಕಿ, ಲೆಕ್ಕ ಮಾಡ್ಕೊಂಡು ಹಾಕಿ, ಜಾಸ್ತಿ ಹಾಕಬೇಡಿ. ಇದಕ್ಕೆ ನಾನೀಗ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ತಿದ್ದೇನೆ. ಲೆಕ್ಕ ಮಾಡಿಕೊಂಡು 8 ಮೆಂತೆ ಬೀಜಗಳನ್ನು ಹಾಕಿ, ನಂತರ 2 ಚಮಚ ಕೊತ್ತಂಬರಿ ಬೀಜಗಳನ್ನು ಹಾಕಿ. ಕೊತ್ತಂಬರಿ ಸ್ವಲ್ಪ ನಾವು ಸಾಂಬಾರ್ ಪೇಸ್ಟ್ ಮಾಡುವಾಗ ಜಾಸ್ತಿನೇ ಹಾಕ್ತೇವೆ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿ. ಈ ಸಾಸಿವೆ, ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿದ್ಮೇಲೆ 2 ದೊಡ್ಡ ಚಮಚ ಕಾಯಿ ತುರಿಯನ್ನು ಹಾಕಿ. ಕಾಯಿ ತುರಿ ಆಕ್ಚುಲಿ ಆಪ್ಷನಲ್, ನೀವು ಹಾಕ್ಲೇಬೇಕಂತ ಏನೂ ಇಲ್ಲ. ಆದರೆ ಇದು ಹಾಕೋದ್ರಿಂದ ಸಾಂಬಾರ್ಗೆ ಒಳ್ಳೆ ಥಿಕ್ನೆಸ್ ಬರ್ತದೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ಇದಕ್ಕೆ ಕೊನೆಯಲ್ಲಿ 1 ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಇದು ಹಾಕಿದ ನಂತರ ಚೆನ್ನಾಗಿ ಹುರಿಯಿರಿ. ನಾನು ಆಲ್ರೆಡಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ. ಅರಿಶಿನ ಪುಡಿಯನ್ನೆಲ್ಲ ಹಾಕುವಾಗ ಗ್ಯಾಸ್ನ ಉರಿಯನ್ನು ಆಫ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದ್ರೆ ಅದು ಬೇಗನೆ ಕಂದು ಬಣ್ಣಕ್ಕೆ ತಿರುಗ್ತದೆ. ಮೊದಲು ಬ್ಯಾಡಗಿ ಮೆಣಸನ್ನು ಹುರಿದು ಒಂದು ಪ್ಲೇಟ್ಗೆ ಹಾಕಿದ್ನಲ್ಲ, ಅದೇ ಪ್ಲೇಟ್ಗೆ ಇದನ್ನು ವರ್ಗಾಯಿಸ್ತೇನೆ. ಇದರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕಿ. ಇದು ಆಕ್ಚುಲಿ ನಾವು ಸಾಂಬಾರ್ ಮಸಾಲೆಗೆ ರುಬ್ಬಿಕೊಳ್ಳಬೇಕಾದ ಸಾಮಗ್ರಿಗಳು. ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಈ ರೀತಿ ಫೈನ್ ಪೇಸ್ಟ್ ತರ ರುಬ್ಬಿಕೊಳ್ಳಿ. ನೀವು ರೆಡಿಮೇಡ್ ಪ್ಯಾಕೆಟ್ಗಳಲ್ಲಿ ಸಾಂಬಾರ್ ಪೌಡರ್ ಕೊಂಡ್ಕೊಳ್ತೀರಲ್ಲ, ಅದಕ್ಕಿಂತನೂ ಜಾಸ್ತಿ ಇದು ಫ್ಲೇವರ್ಫುಲ್ ಆಗಿರ್ತದೆ. ನಾವು ಈ ಎಲ್ಲ ಪ್ರೊಸೀಜರ್ ಮಾಡುವಷ್ಟರಲ್ಲಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿರ್ತದೆ. ಇಲ್ಲಿ ನೋಡಿದ ಕೂಡಲೇ ಗೊತ್ತಾಗ್ತದೆ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ. ಸೊ ನಾವೀಗ ಏನು ಮಾಡಬೇಕಂದ್ರೆ, ನಾವೀಗ ಆಲ್ರೆಡಿ ರುಬ್ಬಿಕೊಂಡ ಮಸಾಲೆ ಪೇಸ್ಟ್ ಇದೆ ಅಲ್ಲ,
ಅದನ್ನ ಇದಕ್ಕೆ ಹಾಕಿಕೊಳ್ಬೇಕು. ಇದನ್ನು ಹಾಕಿಕೊಂಡ ನಂತರ ಚೆನ್ನಾಗಿ ಬೆರೆಸ್ಕೊಳ್ಳಿ. ಹಾಗೆಯೇ ಉರಿಯನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಡಿ. ನಾವು ಇದನ್ನೀಗ ಎಷ್ಟು ಹೊತ್ತು ಕುದಿಸ್ಬೇಕು ಅಂದರೆ ಈ ಮಸಾಲೆಯ ರಾ ಸ್ಮೆಲ್ ಎಲ್ಲ ಹೋಗಬೇಕು. ಸೊ ಅಟ್ಲೀಸ್ಟ್ 5 ನಿಮಿಷನಾದರೂ ನೀವು ಇದನ್ನು ಕುದಿಸಬೇಕು. 5 ನಿಮಿಷ ಕುದಿಸಿಕೊಳ್ಳುವ ಮೊದಲಿಗೆ ಇದಕ್ಕೆ ನೀರನ್ನು ಹಾಕಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಹಾಗೆಯೇ ರುಚಿಯನ್ನು ನೋಡಿಕೊಂಡು ಉಪ್ಪು ಕಡಿಮೆ ಅಂತ ಅನಿಸಿದರೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಒಂದು ವಿಷಯ ಏನಂದರೆ ಈ ಸಾಂಬಾರನ್ನು ಕುದಿಸ್ಕೊಳ್ಳುವಾಗ ಸ್ವಲ್ಪ ತೆಳುವಾದ ಕನ್ಸಿಸ್ಟೆನ್ಸಿನಲ್ಲೇ ಇಡಿ. ಯಾಕಂದರೆ ಇದು ಟೈಮ್ ಹೋಗ್ತಿದ್ದ ಹಾಗೇನೆ ದಪ್ಪವಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ತೆಳುವಾದ ಕನ್ಸಿಸ್ಟೆನ್ಸಿನಲ್ಲೇ ಇಟ್ಟರೆ ಆಮೇಲೆ ಅದು ಸರಿ ಹೋಗ್ತದೆ. ಇದರ ಹಸಿ ವಾಸನೆ ಹೋಗುವ ತನಕ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಈಗ ಉರಿಯನ್ನು ಆಫ್ ಮಾಡಿಕೊಂಡು ಇದಕ್ಕೆ ಮುಚ್ಚಳದಿಂದ ಮುಚ್ಚುತ್ತೇನೆ. ಕೊನೆಗೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ತಿದ್ದೇನೆ ಒಂದು ಪ್ಯಾನ್ಗೆ. ಎಣ್ಣೆ ಬಿಸಿಯಾದ ಕೂಡಲೇ 1 ಚಮಚ ಸಾಸಿವೆಯನ್ನು ಹಾಕಿ ಪಟಪಟ್ಟಿಸ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತುಂಡು ಮಾಡ್ಕೊಂಡು ಹಾಕಿ. ಯೂಶಲಿ ಕರಿಬೇವಿನ ಎಲೆಗಳನ್ನು ಡೈರೆಕ್ಟ್ ಆಗಿ ಹಾಕೋ ಬದಲಿಗೆ ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತದೆ. ಈ ಬಿಸಿಯಾದ ಒಗ್ಗರಣೆಯನ್ನು ಈಗ ಸಾಂಬಾರ್ ಮೇಲೆ ಹಾಕಿಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂತ ಏನೂ ಇಲ್ಲ, ಕೊನೆಯಲ್ಲಿ ಒಗ್ಗರಣೆ ಮಾತ್ರ ಸಾಕಾಗ್ತದೆ ಇದಕ್ಕೆ. ಬಟ್ ನಿಮಗೆ ಹಾಕಬೇಕು ಅಂತ ಅನಿಸಿದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು. ನೋಡಿದ್ರಲ್ಲ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೆ ಇದು ಬೇಗನೆ ಅತಿ ರುಚಿಕರವಾದ ಸಾಂಬಾರನ್ನು ಹೇಗೆ ತಯಾರು ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.